Hi and hello friends, welcome to our channel. This is Narayan. So friends, ಇವತ್ತಿನ ಒಂದು ವಿಡಿಯೋದಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನ ಒಂದು 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಬಂದ ಈ ರೀತಿಯಾಗಿದೆ. ABC Limited considering the two financial plan for which information is given below. ಅಂದ್ರೆ ಎರಡು ಫಿನಾನ್ಷಿಯಲ್ ಪ್ಲಾನ್ ನ ಕನ್ಸಿಡರ್ ಮಾಡದಂತ ABC ಕಂಪನಿ ಲಿಮಿಟೆಡ್ ಅನ್ನೋದು EBIT 10% ಆಫ್ ಈಕ್ವಿಟಿ ಕ್ಯಾಪಿಟಲ್. ಸೊ ಎರಡು ಪ್ಲಾನಿಗೂ ಕೂಡ 10% ಈಕ್ವಿಟಿ ಕ್ಯಾಪಿಟಲ್ ಇದೆಯಂತೆ. ಟೋಟಲ್ ಕ್ಯಾಪಿಟಲ್ ಈಸ್ ಟು ಬಿ ರೈಸ್ಡ್ 4 lakh. ಸೊ ಎರಡು ಪ್ಲಾನ್ ನಲ್ಲೂ ಕೂಡ 4 lakh rupees ಟೋಟಲ್ ಕ್ಯಾಪಿಟಲ್ ಅಂತೆ. ಫಿನಾನ್ಷಿಯಲ್ ಪ್ಲಾನ್ ಪ್ರಾಸ್ಪೆಕ್ಟಸ್ ಅಂತ ಬಂದಾಗ ಎ ಪ್ಲಾನ್ಗೆ ಈಕ್ವಿಟಿ ಕ್ಯಾಪಿಟಲ್ 100% ಪೂರ್ತಿ ಈಕ್ವಿಟಿ ಕ್ಯಾಪಿಟಲ್ ಇಂದಾನೆ ಫಂಡ್ ತಗೊಂಡಿದ್ದಾರೆ. ಡಿಬೆಂಚರ್ ಕ್ಯಾಪಿಟಲ್ ಇಂದ ₹1 ಕೂಡ ತಗೊಂಡಿಲ್ಲಂತೆ. ನೆಕ್ಸ್ಟ್ ಪ್ಲಾನ್ ಬಿ ನಲ್ಲಿ ಈಕ್ವಿಟಿ ಕ್ಯಾಪಿಟಲ್ 50%, ನೆಕ್ಸ್ಟ್ ಡಿಬೆಂಚರ್ ಕ್ಯಾಪಿಟಲ್ ಇಂದ 50% ತಗೊಂಡಿದ್ದಾರೆ. ಅಂದ್ರೆ ಆಫ್ ಹಾಕೊಂಡಿದ್ದಾರೆ. ಅಂದ್ರೆ 4 lakh ಅಲ್ಲಿ 2 lakh ತಗೊಂಡಿದ್ದಾರೆ. ಪ್ಲಾನ್ ಎ 4 lakh ಪೂರ್ತಿ 100% ಈಕ್ವಿಟಿ ಕ್ಯಾಪಿಟಲ್ ತಗೊಂಡಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಕ್ಯಾಪಿಟಲ್ ಅಟ್ 8%. ಸೊ ಡಿಬೆಂಚರ್ 50% ಪ್ಲಾನ್ ಬಿ ನಲ್ಲಿ ತಗೊಂಡಿರೋದ್ರಿಂದ ಪ್ಲಾನ್ ಬಿ ಮಾತ್ರ 8% ಈಕ್ವಿಟಿ ಕ್ಯಾಪಿಟಲ್ ಡಿಬೆಂಚರ್ ಕ್ಯಾಪಿಟಲ್ ನ ಇಂಟ್ರೆಸ್ಟ್ ಕೊಡಬೇಕಾಗಿರುವಂತದ್ದು. ನೆಕ್ಸ್ಟ್ ಟ್ಯಾಕ್ಸ್ ಅಟ್ 50%. ಸೊ ಎರಡು ಪ್ಲಾನ್ಗೂ 50% ಟ್ಯಾಕ್ಸ್ ಹಾಕ್ಬೇಕಂತೆ. ಸೊ ಕ್ಯಾಲ್ಕುಲೇಟ್ EPS ಫಾರ್ ಈಚ್ ಪ್ಲಾನ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಗೆ ನಾವು ಒಂದು ಫಿನಾನ್ಷಿಯಲ್ ಸ್ಟ್ರಕ್ಚರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಅಥವಾ ಸ್ಟೇಟ್ಮೆಂಟ್ ಮಾಡ್ಕೊಳ್ಳೋಣ. ಸೊ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸ್ಟ್ರಕ್ಚರ್ ಓಕೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ರೆ ಸೋರ್ಸಸ್ ನಮ್ಗೆ ಇರುವಂತಹ ಸೋರ್ಸಸ್ ಯಾವುದು, ಒಂದು ಈಕ್ವಿಟಿ ಕ್ಯಾಪಿಟಲ್ ಶೇರ್ಸ್, ನೆಕ್ಸ್ಟ್ ಡಿಬೆಂಚರ್ ಕ್ಯಾಪಿಟಲ್. ಸೊ ಪ್ಲಾನ್ ಎ ಅಂಡ್ ಬಿ, ಪ್ಲಾನ್ ಎ ನೆಕ್ಸ್ಟ್ ಪ್ಲಾನ್ ಬಿ. ಸೊ ಪ್ಲಾನ್ ಎ ನಲ್ಲಿ ಏನ್ ಹೇಳಿದ್ದಾರೆ, 100% ಈಕ್ವಿಟಿ ಕ್ಯಾಪಿಟಲ್ ತಗೋಬೇಕಂತೆ. ಹಾಗಾದ್ರೆ 4 lakh ಕಂಪ್ಲೀಟ್ ಇಲ್ಲೇ ತಗೋಬೇಕಂತೆ. ಓಕೆನಾ. ನೆಕ್ಸ್ಟ್ ಪ್ಲಾನ್ ಎ ನಲ್ಲಿ ಡಿಬೆಂಚರ್ ಕ್ಯಾಪಿಟಲ್ ಯಾವುದೂ ಇಲ್ಲ. ಸೊ ನಿಲ್. ಪ್ಲಾನ್ ಎ ಕಂಪ್ಲೀಟ್ 4 lakh ಈಕ್ವಿಟಿ ಕ್ಯಾಪಿಟಲ್ ತಗೊಂಡಿದ್ದೀವಿ. ಓಕೆನಾ. ನೆಕ್ಸ್ಟ್ ಪ್ಲಾನ್ ಬಿ 50% ಈಕ್ವಿಟಿ ಕ್ಯಾಪಿಟಲ್, 50% ಡಿಬೆಂಚರ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ 4 lakh ಅಲ್ಲಿ 50% ಅಂದ್ರೆ 2 lakh ಈಕ್ವಿಟಿ ಶೇರ್ಸ್, ನೆಕ್ಸ್ಟ್ ಡಿಬೆಂಚರ್ ಕ್ಯಾಪಿಟಲ್ 2 lakh ಅಂತೆ. ಸೊ ಹಾಗಾದ್ರೆ 4 lakh. ಸೊ ಪ್ಲಾನ್ ಎ 4 lakh, ಪ್ಲಾನ್ ಬಿ 4 lakh ಯಾವ್ದಿಂದ ತಗೊಂಡಿದ್ದೀವಿ ಅಂತ ಇದು. ನೆಕ್ಸ್ಟ್ ಹಾಗಾದ್ರೆ EPS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಾರ್ಮೆಟ್ ಬಂದು ಈ ರೀತಿಯಾಗಿದೆ. ಪರ್ಟಿಕ್ಯುಲರ್ಸ್ ಪ್ಲಾನ್ ಎ ಅಂಡ್ ಪ್ಲಾನ್ ಬಿ. ಸೊ ಫಸ್ಟ್ ಗೆ EBIT ತಗೋಬೇಕು. ಸೊ EBIT ಈಕ್ವಿಟಿ ಕ್ಯಾಪಿಟಲ್ ಆರ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್. ಸೊ EBIT ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೇಳಿದ್ದಾರೆ EBIT ಇಸ್ 10% ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಂತ. ಅಂದ್ರೆ 4 lakh ಈಕ್ವಿಟಿ ಕ್ಯಾಪಿಟಲ್ ಅಂದ್ರೆ 10% ಅಂತ ಅದರಲ್ಲಿ. ಸೊ ಪ್ಲಾನ್ ಎ ಅಂಡ್ ಬಿ ಎರಡಕ್ಕೂ ಕೂಡ 4 lakh ಮೇಲೆ 10% ತಗೊಂಡ್ರೆ ನಮಗೆ EBIT ಸಿಗ್ತಾ ಹೋಗುತ್ತೆ. ದಟ್ ಮೀನ್ಸ್ 40,000 ದೆನ್ 40,000. ಸೊ EBIT ಸಿಕ್ತು. ಸೊ EBIT ಸಿಕ್ಕಿದ ಮೇಲೆ ಏನ್ ಮಾಡ್ಬೇಕು ನಾವು, ಡಿಬೆಂಚರ್ ಇಂಟ್ರೆಸ್ಟ್ ನ ಲೆಸ್ ಮಾಡ್ತಾ ಹೋಗ್ಬೇಕು. ಡಿಬೆಂಚರ್ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಇಂಟ್ರೆಸ್ಟ್ ಯಾವ್ದಕ್ಕೆ ಮಾತ್ರ ಕೊಡೋದು ನಾವು, 8%. ಸೊ ಯಾವ್ದ್ರಿಂದ ತಗೊಂಡಿದ್ವಿ, ಪ್ಲಾನ್ ಬಿ ಇಂದ ಮಾತ್ರ 50% ನಾವು ಡಿಬೆಂಚರ್ ಕ್ಯಾಪಿಟಲ್ ತಗೊಂಡಿರೋದು. ಸೊ ಪ್ಲಾನ್ ಬಿ ಗೆ ಮಾತ್ರ ನಾವು 8% ಕೊಡ್ತಾ ಹೋಗ್ಬೇಕು. ಸೊ 40,000 ಮೇಲೆ 40,000 ಅಲ್ಲ. ಸೊ ನಾವು ಕೊಟ್ಟಿರುವಂತಹ ಕ್ಯಾಪಿಟಲ್ ಏನಿದೆ 50% ಅಂದ್ರೆ 2 lakh. ಸೊ ಈ 2 lakh ಮೇಲೆ 8% ಕೊಡ್ತಾ ಹೋಗ್ಬೇಕು. ಸೊ 2 lakh ಇಂಟು 8% ಅಂದ್ರೆ 16. ದಟ್ ಮೀನ್ಸ್ 16,000 rupees ಇಂಟ್ರೆಸ್ಟ್ ಆಯಿತು. ಸೊ EBIT ಲಿ ಇಂಟ್ರೆಸ್ಟ್ ನ ಲೆಸ್ ಮಾಡೋದು ನಮ್ಗೆ ಸಿಗುವಂಥದ್ದು EBT ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಇದು 40,000 ಹಂಗೆ ರಿಮೈನ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ 24,000 rupees ನಮಗೆ EBT ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ EBT ಸಿಕ್ಕಿದ್ಮೇಲೆ ನಾವೇನ್ ಮಾಡಬೇಕು, ಟ್ಯಾಕ್ಸ್ ನ ಲೆಸ್ ಮಾಡ್ತಾ ಹೋಗ್ಬೇಕು. ಸೊ ಟ್ಯಾಕ್ಸ್ ಬಂದು 50% ಇದೆ. ಸೊ ಇದ್ರಲ್ಲಿ ಅರ್ಧ ಅಂದ್ರೆ 20,000, ಇದರಲ್ಲಿ ಅರ್ಧ ಅಂದ್ರೆ 12,000. ಸೊ ನಮಗೆ ಟ್ಯಾಕ್ಸ್ ಡೇಟ್ ಆಯ್ತು. ಸೊ ಟ್ಯಾಕ್ಸ್ ಡೇಟ್ ಆದ್ಮೇಲೆ ನಮಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ಸೊ 20,000, ಇದು 12,000. ಓಕೆ. ಸೊ ನಮ್ಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಡಿವಿಡೆಂಡ್ಸ್ ನ ಕೊಡ್ತಾ ಹೋಗ್ಬೇಕು. ಲೆಸ್ ಡಿವಿಡೆಂಡ್ಸ್. ಸೊ ಡಿವಿಡೆಂಡ್ಸ್ ಇನ್ಫಾರ್ಮೇಶನ್ ಯಾವುದು ಇಲ್ಲ ಅಂತ ಆದ್ಮೇಲೆ ಸೊ ನಮಗೆ ಸಿಗುವಂತ ಲಾಸ್ಟ್ ಅಮೌಂಟ್ ಈಕ್ವಿಟಿ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 20,000 ದೆನ್ 12,000. ಸೊ ನಮಗೆ ಅರ್ನಿಂಗ್ಸ್ ಅವೈಲಬಲ್ ಸಿಕ್ಕಿದೆ. ಸೊ ಈಗ EPS ಎರಡು ಪ್ಲಾನ್ಗೂ ಕೂಡ EPS ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ EPS ಇಸ್ ಈಕ್ವಲ್ ಟು EATESH divided by number of shares.
ಸೊ ನಮಗೆ ನಂಬರ್ ಆಫ್ ಶೇರ್ಸ್ ಗೊತ್ತಿಲ್ಲ, ಈಕ್ವಿಟಿ ಶೇರ್ ಕ್ಯಾಪ್ ಅರ್ನಿಂಗ್ಸ್ ಅವೈಲೇಬಲ್ ಗೊತ್ತಿದೆ. ಸೊ ಪ್ಲಾನ್ ಎ ದೆನ್ ಪ್ಲಾನ್ ಬಿ. ಸೊ ಪ್ಲಾನ್ ಎ ಅಂಡ್ ಪ್ಲಾನ್ ಬಿ ಸೇಮ್, ಎರಡಕ್ಕೂ ಸಾರಿ ನಾಟ್ ಸೇಮ್. 20,000 ಡಿವೈಡೆಡ್ ಬೈ ನೆಕ್ಸ್ಟ್ 12,000 ಡಿವೈಡೆಡ್ ಬೈ. ಸೊ ನಮಗೆ ನಂಬರ್ ಆಫ್ ಶೇರ್ಸ್ ಗೊತ್ತಿಲ್ಲ. ಸೊ ನಂಬರ್ ಆಫ್ ಶೇರ್ಸ್ ಕಂಡಿರೋದು ಹೇಗೆ? ನಂಬರ್ ಆಫ್ ಶೇರ್ಸ್ is equal to equity share capital divided by face value. So equity capital ಬಂದ್ಬಿಟ್ಟು 4 lakh ಇದೆ. ಸೊ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾಗ 100 is the face value assumption. So 4,000 is the number of shares for plan A and plan A 4 lakh. So equity share capital. So and then for plan B there is 2 lakh rupees ಮಾತ್ರ equity capital ಇರೋದು. ಸೊ 2 lakh ಮೇಲೆ 2 lakh divided by 100 is the face value. So 2,000 is the equity shares, number of equity shares. So divided by 4,000 for plan A and divided by 2,000 for plan B. So plan A ಅಂತ ತಗೊಂಡ್ರೆ 20,000 divided by 4,000 ಮಾಡ್ಕೊಂಡ್ರೆ ನಮಗೆ 5 rupees ಸಿಗ್ತಾ ಹೋಗುತ್ತೆ. ಸೊ plan A ಗೆ ₹5 per share. ಸೊ ಅದೇ ₹6 per share. 12,000 divided by 2,000. 12,000 divided by 2,000 ಮಾಡ್ಕೊಂಡು ನಮಗೆ ₹6 per share ಸಿಗ್ತಾಗುತ್ತೆ. ಸೊ ಈ ರೀತಿಯಾಗಿ ಪ್ಲಾನ್ ಎ ಅಂಡ್ ಪ್ಲಾನ್ ಬಿ ಗೆ ಯಾವ ರೀತಿಯಾಗಿ ಅರ್ನಿಂಗ್ ಪರ್ ಶೇರ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗಿದ್ದೀವಿ. ಸೊ ಈ ರೀತಿಯಾದಂಥ ಪ್ರಾಬ್ಲಮ್ನ 12 ಮಾರ್ಕ್ಸ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.